ಹುಳ್ಳಿಕಾಳು ಬಸ್ಸಾರು ಮುದ್ದೆ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಇವತ್ತು ಯಾವ ರೀತಿ ಮಾಡೋದು ಈ ಹುಳ್ಳಿಕಾಳು ಬಸ್ಸಾರನ್ನ ಅನ್ನೋದನ್ನ ನೋಡೋಣ. ಹಾಗೆ ನಾವು ಹುಳ್ಳಿಕಾಳು ಪಲ್ಯನೂ ಸಹ ಮಾಡ್ತಾ ಇದ್ದೀವಿ. ತುಂಬಾ ಯಮ್ಮಿಯಾಗಿ ರುಚಿಯಾಗಿರುತ್ತೆ. ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನೋಡಿ, ಇದನ್ನು ಆರಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಫಸ್ಟೇ. ಇದನ್ನು ಕುಕ್ಕರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು 2ರಿಂದ 3 ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಆನಂತರ ನೀರನ್ನ 2 ಕಪ್ಪಷ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪನ್ನು ಹಾಕೋತಾ ಇದ್ದೀನಿ. 1 ಕಪ್ ಹುಳ್ಳಿಕಾಳಿಗೆ 3 ಕಪ್ಪಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ 6ರಿಂದ 7 ವಿಸಲ್ನ ತೆಕ್ಕೋತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣನ್ನು ತೊಗೊಂಡಿದ್ದೀವಿ. ಈಗ ಮಿಕ್ಸರ್ ಜಾರ್ ತೊಗೊಂಡು ಒಂದು 7-8 ಎಸಳು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು, ನಂತರ ಟೊಮೆಟೊ 2 ಕಟ್ ಮಾಡಿರೋವಂಥದ್ದು, ಈರುಳ್ಳಿ 1-2, ಹಾಗೆ ಇಲ್ಲಿ ಅರ್ಧ ಹೋಳಷ್ಟು ಕಾಯಿ ಹಾಕಿ ಒಂದು 2 ಸ್ಪೂನಷ್ಟು ಅಚ್ಚ ಪುಡಿ, ನಂತರ ನಾವು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆದಷ್ಟು ನುಣ್ಣಗಿರಬೇಕು ನೋಡಿ. ಈ ರೀತಿ ನುಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ. ಈಗ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿದ್ದೀವಿ. ಹುಳ್ಳಿಕಾಳು ಬೆಂದಿದೆಯಾ ಇಲ್ವಾ ಚೆಕ್ ಮಾಡಿ. ಬೆಂದಿಲ್ಲ ಅಂದರೆ 12 ವಿಸಲ್ನ ತೆಕ್ಕೊಳ್ಳಿ. ಈಗ ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಲೇಟ್ ಮುಚ್ಚಿ ಈ ರೀತಿ ಬಸಿದ್ರೆ ನೀರು ಸಪ್ರೇಟ್ ಆಗುತ್ತೆ. ಹುರುಳಿಕಾಳು ನೀರಿಂದ ನಾವು ಸಾರನ್ನ ಮಾಡ್ಕೋತಾ ಇದ್ದೀವಿ, ಬಸ್ಸಾರನ್ನ ನೋಡಿ. ಕಾಳು ಬೆಂದಿದೆಯಾ ಇಲ್ವಾ ಅನ್ಸತಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಚಟಪಟ ಆದಮೇಲೆ ಒಂದು ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹುರುಳಿಕಾಳು ಇದೆಯಲ್ಲ ಅದರ ರಸನ ಹಾಕೋತಾ ಇದ್ದೀವಿ, ಬೇಯಿಸಿಟ್ಟಿರೋ ನೀರನ್ನು. ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕೋಬೇಕಾಗುತ್ತೆ. ಒಂದು ಕುದಿ ಬಂದ ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಜಾರಿಗೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀರನ್ನ ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸಿ. ನಾನಿಲ್ಲಿ 1 ಸ್ಪೂನಷ್ಟು ಸಾಲ್ಟ್ನ ಹಾಕಿದ್ದೀನಿ. ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ನೀವು ತೆಳುವಾಗಿ ಸಾರು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಈ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ, ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆಗ ನೀವು ಫ್ಲೇಮ್ನ ಆಫ್ ಮಾಡಿ. ಸಾರು ರೆಡಿಯಾಗಿದೆ. ಈಗ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಳ್ಳಿ. ಇದೆಲ್ಲ ಚಟಪಟ ಆದಮೇಲೆ ಇಲ್ಲಿ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿನ ಸೇರಿಸಿ, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇವೆರಡನ್ನೂ 1 ನಿಮಿಷ ಫ್ರೈ ಮಾಡಿ. ಹುರುಳಿಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಇಲ್ಲಿ ಜಸ್ಟ್ ಹಾಕಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಯಲ್ಲಿ. ನೋಡಿ ಹುರುಳಿಕಾಳನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. 1 ನಿಮಿಷ ಇದನ್ನು ತಿರುಗಿಸ್ಕೊಳ್ಳಿ. ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ಉಪ್ಪನ್ನು ಸೇರಿಸಿ ಕಡಿಮೆ ಅನಿಸಿದ್ರೆ, ನನಗಿಲ್ಲಿ ಕಡಿಮೆ ಅನಿಸಿದೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಆಲ್ರೆಡಿ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಿದ್ದೀವಿ, ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿನ ಹಾಕಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾಗಿರುವಂಥ ಹುಳ್ಳಿಕಾಳು ಪಲ್ಯ ರೆಡಿಯಾಗಿದೆ. ಬಸ್ಸಾರು, ಹುಳ್ಳಿಕಾಳು ಪಲ್ಯ ಮುದ್ದೆ ಜೊತೆ ತಿಂತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ಹುಳ್ಳಿಕಾಳು ಬಸ್ಸಾರನ್ನ ಟ್ರೈ ಮಾಡಿ.